ನಮಸ್ಕಾರ. ಹೆರಿಗೆಗಾಗಿ ಒಂದು ಹಾಸ್ಪಿಟಲ್ ಬ್ಯಾಗ್ ರೆಡಿ ಮಾಡೋದು ಅಂದ್ರೆ ಸುಮ್ನೆ ಒಂದು ಲಿಸ್ಟ್ ನೋಡಿ ಟಿಕ್ ಮಾಡೋದಲ್ಲ. ಇದು ಒಂದು ತುಂಬಾನೇ ಇಂಪಾರ್ಟೆಂಟ್ ಮೆಡಿಕಲ್ ಸ್ಟೆಪ್. ಇದು ಫ್ಯಾಷನ್ ಬಗ್ಗೆ ಅಲ್ಲ, ಬದಲಿಗೆ ತಾಯಿ ಮತ್ತು ಮಗುವಿನ ಸೇಫ್ಟಿಗಾಗಿ ಸಿದ್ಧಪಡಿಸೋ ಒಂದು ಸೈಂಟಿಫಿಕ್ ಟೂಲ್. ಬನ್ನಿ ಇದರ ಹಿಂದಿನ ವಿಜ್ಞಾನವನ್ನ ಇಂದು ಅರ್ಥ ಮಾಡ್ಕೊಳ್ಳೋಣ. ಹೌದು, ಮೊದಲಿಗೆ ಈ ಪ್ರಶ್ನೆ ಕೇಳಲೇಬೇಕು. ನಾವು ಆಸ್ಪತ್ರೆಗೆ ಕೊಂಡೊಯ್ಯುವ ಬ್ಯಾಗ್ ಕ್ಯೂಟ್ ಆಗಿರೋ ಫೋಟೋಶೂಟ್ಗೆ ಬೇಕಾದ ವಸ್ತುಗಳಿಂದ ತುಂಬಿರ್ಬೇಕಾ, ಅಥವಾ ಹೆರಿಗೆಯ ಸಮಯದಲ್ಲಿ ನಮ್ಮ ದೇಹದಲ್ಲಿ ಆಗೋ ದೊಡ್ಡ ದೊಡ್ಡ ಶಾರೀರಿಕ ಬದಲಾವಣೆಗಳನ್ನ ನಿಭಾಯಿಸೋಕೆ ಬೇಕಾದ ವಸ್ತುಗಳಿಂದ ತುಂಬಿರ್ಬೇಕಾ? ಬನ್ನಿ ಈ ಬಗ್ಗೆ ತಜ್ಞರು ಏನ್ ಹೇಳ್ತಾರೆ ಅಂತ ಕೇಳೋಣ. ಡಾಕ್ಟರ್ ಪ್ರಶಾಂತ್ ಅವರ ಪ್ರಕಾರ ಈ ತಯಾರಿ ಕೇವಲ ಒಂದು ಮುದ್ದಾದ ಫೋಟೋಶೂಟ್ ವಿಷಯ ಅಲ್ಲ, ಬದಲಿಗೆ ಇದೊಂದು ಪ್ರಮುಖ ಪುರಾವೆ ಆಧಾರಿತ ಅಂದ್ರೆ ಸೈನ್ಸ್ ಪ್ರಕಾರ ಮಾಡಬೇಕಾದ ವೈದ್ಯಕೀಯ ತಯಾರಿ. ಈ ಒಂದು ಮಾತು ಸ್ಪಷ್ಟಪಡಿಸ್ದೆ ಇದರ ಹಿಂದೆ ವಿಜ್ಞಾನವಿದೆ. ಹಾಗಾದ್ರೆ ಈ ಬ್ಯಾಗಿನ ಅಸಲಿ ಕೆಲ್ಸವಾದ್ರೂ ಏನು? ಇದರ ಮೊದಲ ಮತ್ತು ಅತಿ ಮುಖ್ಯವಾದ ಕೆಲ್ಸ ಅಂದ್ರೆ ಒತ್ತಡವನ್ನ ಕಡಿಮೆ ಮಾಡೋದು. ಹೌದು, ಸರಿಯಾಗಿ ಪ್ಯಾಕ್ ಮಾಡಿದ ಬ್ಯಾಗ್ ಒಂದು ಪವರ್ಫುಲ್ ಆಂಟಿ ಸ್ಟ್ರೆಸ್ ಟೂಲ್ ಆಗಿ ಕೆಲ್ಸ ಮಾಡುತ್ತೆ. ಅದು ಹೇಗೆ ಅಂತ ಈಗ ನೋಡೋಣ. ಹೆರಿಗೆ ಟೈಮ್ನಲ್ಲೇ ನಮ್ಮ ದೇಹದೊಳಗೆ ಒಂದು ಹಾರ್ಮೋನ್ಗಳ ಯುದ್ಧವೇ ನಡೀತಾ ಇರುತ್ತೆ. ಒಂದು ಕಡೆ ಸುಗಮ ಹೆರಿಗೆಗೆ ಬೇಕಾದ ಪ್ರೀತಿಯ ಹಾರ್ಮೋನ್ ಆಕ್ಸಿಟೋಸಿನ್, ಇದು ಹೀರೋ ಇದ್ದಂಗೆ. ಇನ್ನೊಂದು ಕಡೆ ಅಯ್ಯೋ ಕೊನೆ ಕ್ಷಣದಲ್ಲಿ ಏನಾದ್ರೂ ಮರ್ತೇನಾ ಅನ್ನೋ ಚಿಂತೆ ಶುರುವಾದ್ರೆ ಸಾಕು, ದೇಹ ಅಡ್ರಿನಾಲಿನ್, ಕಾರ್ಟಿಸಾಲ್ ಅನ್ನೋ ವಿಲನ್ ಹಾರ್ಮೋನ್ಗಳನ್ನ ರಿಲೀಸ್ ಮಾಡುತ್ತೆ. ಇವು ಆಕ್ಸಿಟೋಸಿನ್ಗೆ ಶತ್ರುಗಳು. ಇವು ಹೆರಿಗೆಯನ್ನ ನಿಧಾನ ಮಾಡಬಹುದು. ಸೊ ಎಲ್ಲವೂ ರೆಡಿ ಇದೆ ಅನ್ನೋ ಒಂದು ಧೈರ್ಯ ಇದ್ರೆ ಸಾಕು, ನಮ್ಮ ಆಕ್ಸಿಟೋಸಿನ್ ಹೀರೋ ಆರಾಮಾಗಿ ಗೆದ್ಬಿಡುತ್ತೆ. ಹೆರಿಗೆ ಅಂದ್ರೆ ಸುಮ್ನೇನಾ? ತಾಯಿ ಮತ್ತು ಮಗುವಿನ ಜೀವನದಲ್ಲಿ ಇದೊಂದು ಮಿಗಾಬಿಯಾದ ಶಾರೀರಿಕ ಪರ್ವಕಾಲ. ಈ ಸಮಯದಲ್ಲಿ ಇಬ್ಬರ ದೇಹಗಳು ದೊಡ್ಡ ದೊಡ್ಡ ಸವಾಲುಗಳನ್ನ ಎದುರಿಸ್ತವೆ. ಅದಕ್ಕಾಗಿಯೇ ಈ ಪೂರ್ವಸಿದ್ಧತೆ ಅಷ್ಟು ಮುಖ್ಯ ಆಗತ್ತೆ. ಒಂದೇ ಸಮಯದಲ್ಲಿ ಎರಡು ಬೇರೆ ಬೇರೆ ರಿಯಾಲಿಟಿಗಳು ನಡೀತಾ ಇರುತ್ತೆ. ಒಂದು ಕಡೆ ತಾಯಿಯ ದೇಹ ಹೆರಿಗೆಯ ನಂತರ ರಿಕವರ್ ಆಗೋಕೆ ಹೋರಾಡ್ತಾ ಇರುತ್ತೆ, ಅಂದ್ರೆ ತೀವ್ರ ರಕ್ತಸ್ರಾವ, ಹಾರ್ಮೋನ್ಗಳ ಬದಲಾವಣೆ. ಇನ್ನೊಂದು ಕಡೆ ಈಗ ತಾನೇ ಹೊರಗೆ ಬಂದ ಮಗು ತನ್ನ ದೇಹದ ಟೆಂಪರೇಚರ್ ಕಂಟ್ರೋಲ್ ಮಾಡೋಕೆ ಒದ್ದಾಡ್ತಾ ಇರುತ್ತೆ, ಯಾಕಂದ್ರೆ ಅದರ ಬ್ರೈನಲ್ಲಿರೋ ಟೆಂಪರೇಚರ್ ಕಂಟ್ರೋಲ್ ಸಿಸ್ಟಮ್ ಇನ್ನೂ ಸರಿಯಾಗಿ ಡೆವಲಪ್ ಆಗಿರಲ್ಲ. ಗೊತ್ತಾ, ಗರ್ಭದೊಳಗೆ ಮಗುವಿಗೆ ಸಿಗೋದು ಒಂದು ಪರ್ಫೆಕ್ಟ್ ಟೆಂಪರೇಚರ್ 37 ಡಿಗ್ರಿ ಸೆಲ್ಸಿಯಸ್, ಬೆಚ್ಚಗೆ ಸೇಫ್ ಆಗಿ ಅಲ್ಲಿ ಮಗು ತುಂಬಾ ಆರಾಮವಾಗಿರುತ್ತೆ. ಆದ್ರೆ ಮಗು ಹೊರಗೆ ಬಂದ ತಕ್ಷಣ ಏನಾಗುತ್ತೆ? ನಮ್ಮ ಹಾಸ್ಪಿಟಲ್ ರೂಮಿನ ಎಸಿ ಟೆಂಪರೇಚರ್ ಸುಮಾರು 22 ಡಿಗ್ರಿ ಇರುತ್ತೆ. ಅಂದ್ರೆ ಒಂದೇ ಸಾರಿ 15 ಡಿಗ್ರಿಗಳಷ್ಟು ಡ್ರಾಪ್. ಇದನ್ನೇ ಥರ್ಮೋರೆಗ್ಯುಲೇಷನ್ ಶಾಕ್ ಅಂತ ಕರೆಯೋದು. ಮಗುವಿನ ಪುಟ್ಟ ದೇಹಕ್ಕೆ ಇದೊಂದು ದೊಡ್ಡ ಆಘಾತ. ಅದಕ್ಕಾಗಿಯೇ ಆ ಬ್ಯಾಗಿನಲ್ಲಿರೋ ಬೆಚ್ಚಗಿನ ಬಟ್ಟೆಗಳು ಅಷ್ಟು ಮುಖ್ಯವಾಗುತ್ತೆ. ಸರಿ, ಯಾಕೆ ರೆಡಿ ಮಾಡ್ಕೋಬೇಕು ಅಂತ ಈಗ ಕ್ಲಿಯರ್ ಆಯ್ತು. ಹಾಗಾದ್ರೆ ವೈದ್ಯರು ಹೇಳೋ ಹಾಗೆ ಆ ಬ್ಯಾಗ್ನೊಳಗೆ ನಿಖರವಾಗಿ ಏನೆಲ್ಲ ಇರಬೇಕು? ಬನ್ನಿ ಲಿಸ್ಟ್ ನೋಡೋಣ. ಇದು ತುಂಬಾನೇ ಇಂಪಾರ್ಟೆಂಟ್. ವೈದ್ಯರ ಪ್ರಕಾರ ಗರ್ಭಧಾರಣೆಯ 34ನೇ ವಾರಕ್ಕೆ ಈ ಬ್ಯಾಗ್ ರೆಡಿಯಾಗಿ ಜಿಪ್ ಹಾಕಿ ಒಂದು ಕಡೆ ಇಟ್ಟಿರ್ಬೇಕು. ಲಾಸ್ಟ್ ಮಿನಿಟ್ ಗಡಿಬಿಡಿಗೆ ಅವಕಾಶ ಕೊಡಬಾರ್ದು. ಯಾವುದೇ ಎಮರ್ಜೆನ್ಸಿಯನ್ನ ಎದುರಿಸಲು ಇದು ಸಹಾಯ ಮಾಡುತ್ತೆ. ತಾಯಿಯ ರಿಕವರಿಗಾಗಿ ಈ ವಸ್ತುಗಳು ಬೇಕೇ ಬೇಕು. ನಾರ್ಮಲ್ ಪ್ಯಾಡ್ಗಳ ಬದಲು ಜಾಸ್ತಿ ಹೀರಿಕೊಳ್ಳುವ ಮೆಟರ್ನಿಟಿ ಪ್ಯಾಡ್ಗಳೇ ಇರಲಿ. ಹಾಲುಣಿಸಲು ಸುಲಭವಾಗುವಂತೆ ಫ್ರಂಟ್ ಓಪನ್ ನೈಟ್ ಗೌನ್ಗಳು. ಸಿ-ಸೆಕ್ಷನ್ ಆದ್ರೆ ಹೊಲಿಗೆ ಮೇಲೆ ಪ್ರೆಷರ್ ಹಾಕದ ಹೈವೇಸ್ಟ್ ಪ್ಯಾಂಟಿಗಳು ತುಂಬಾ ಮುಖ್ಯ. ನರ್ಸಿಂಗ್ ಬ್ರಾ ಆಯ್ಕೆ ಮಾಡುವಾಗ 2 ಫಿಂಗರ್ ರೂಲ್ ಬಳಸಿ, ಅಂದ್ರೆ ಬ್ರಾದ ಬ್ಯಾಂಡ್ ಕೆಳಗೆ 2 ಬೆರಳುಗಳು ಆರಾಮಾಗಿ ಹೋಗಬೇಕು, ಅಷ್ಟು ಲೂಸ್ ಇರಬೇಕು. ಇದು ಕೇಳೋಕೆ ಸಿಂಪಲ್ ಅನ್ಸಿದ್ರೂ ತುಂಬಾ ಅದ್ಭುತವಾದ ವಿಷಯ. ಹುಟ್ಟಿದ ಮಗುವಿಗೆ ಕಣ್ಣಿಗಿಂತ ಮೂಗೆ ಜಾಸ್ತಿ ಚುರುಕು. ಅದು ತನ್ನ ತಾಯಿಯನ್ನ, ಆ ಹಾಲನ್ನ ಗುರ್ತಿಸೋದೇ ವಾಸನೆಯಿಂದ. ತಾಯಿಯ ಚರ್ಮದ ಒಂದು ನ್ಯಾಚುರಲ್ ಸ್ಮೆಲ್ ಇರುತ್ತೆ. ನಾವೇನಾದ್ರೂ ಪರ್ಫ್ಯೂಮ್ ಅಥವಾ ಸೆಂಟ್ ಇರೋ ಸೋಪ್ ಬಳಸಿದ್ರೆ ಮಗು ಕನ್ಫ್ಯೂಸ್ ಆಗ್ಬಿಡುತ್ತೆ, ಹಾಲ್ ಕುಡಿಯೋಕೆ ಕಷ್ಟಪಡಬಹುದು. ನೋಡಿದ್ರ ದೇಹದ ಕಾರ್ಯವೈಖರಿ ಎಷ್ಟು ಅದ್ಭುತ ಅಂತ. ಮಗುವಿನ ಬಟ್ಟೆ ವಿಷಯದಲ್ಲಿ ಈ 1+1 ಲೇಯರಿಂಗ್ ರೂಲನ್ನ ಯಾವತ್ತೂ ಮರಿಬಾರ್ದು. ಅಂದ್ರೆ ನಮಗೆ ಆ ರೂಮಿನಲ್ಲಿ ಎಷ್ಟು ಬಟ್ಟೆ ಬೇಕೋ ಮಗುವಿಗೆ ಅದಕ್ಕಿಂತ 1 ಲೇಯರ್ ಜಾಸ್ತಿ ಬೇಕು ಅಷ್ಟೇ. ಇನ್ನೊಂದು ಮುಖ್ಯವಾದ ವಿಷಯ, ಕೈಗೆ ಗ್ಲೌಸ್ ಅಥವಾ ಮಿಟನ್ಸ್ ಹಾಕ್ಬೇಡಿ. ಮಗು ತನ್ನ ಕೈಗಳಿಂದ ಸ್ಪರ್ಶಿಸಿಯೇ ಕಲಿಯೋದು. ಅದರ ಬದಲು ಉಗುರುಗಳನ್ನ ನಿಧಾನವಾಗಿ ಕಟ್ ಮಾಡೋದು ಬೆಟರ್. ತಾಯಿಯ ಜೊತೆ ಇರೋರು ಕೂಡ ಚೆನ್ನಾಗಿರ್ಬೇಕು ಅಲ್ವಾ? ಅವರ ಶಕ್ತಿ ಮತ್ತು ಆರೋಗ್ಯ ಕೂಡ ಅಷ್ಟೇ ಮುಖ್ಯ. ಅವರಿಗಾಗಿ ಶಕ್ತಿ ಕೊಡುವ ಸ್ನ್ಯಾಕ್ಸ್, ಕೈಗಳನ್ನ ಕ್ಲೀನಾಗಿಟ್ಕೊಳ್ಳಲು ಸ್ಯಾನಿಟೈಸರ್, ತಣ್ಣನೆಯ ಎಸಿ ರೂಮ್ಗಾಗಿ ಬೆಚ್ಚಗಿನ ಬಟ್ಟೆಗಳು ಮತ್ತು ಕಮ್ಯುನಿಕೇಷನ್ಗಾಗಿ ಚಾರ್ಜರ್ ತುಂಬಾ ಅಗತ್ಯ. ಅವರು ಆರೋಗ್ಯವಾಗಿದ್ರೆ ತಾನೇ ತಾಯಿ ಮಗುವಿನ ಆರೈಕೆ ಚೆನ್ನಾಗಿ ಮಾಡೋಕ್ಕಾಗೋದು.
ಈ ಪೇಪರ್ ವರ್ಕ್ ಇದೆಯಲ್ಲ, ಇದು ಲಾಸ್ಟ್ ಮಿನಿಟ್ನಲ್ಲಿ ದೊಡ್ಡ ತಲೆನೋವು ತರಬಹುದು. ಅದಕ್ಕೆ ಒಂದು ಫೋಲ್ಡರ್ ಮಾಡಿ ಎಲ್ಲವನ್ನೂ ರೆಡಿಯಾಗಿಟ್ಕೊಂಡ್ರೆ ಅಡ್ಮಿಷನ್ ಟೈಮಲ್ಲಿ ಮತ್ತೆ ಬರ್ತ್ ಸರ್ಟಿಫಿಕೇಟ್ ಅಪ್ಲೈ ಮಾಡೋವಾಗ ಎಲ್ಲವೂ ಸ್ಮೂದಾಗಿ ಆಗುತ್ತೆ. ಟೆನ್ಷನ್ ಇರಲ್ಲ. ಸರಿ, ಈಗ ನಮ್ಮಲ್ಲಿ ತುಂಬಾ ಸಾಮಾನ್ಯವಾಗಿ ಕೇಳಿಬರೋ ಕೆಲವು ತಪ್ಪು ಕಲ್ಪನೆಗಳ ಬಗ್ಗೆ ಮಾತಾಡೋಣ. ಈ ವಿಷಯಗಳನ್ನು ತಿಳ್ಕೊಳ್ಳೋದು ತುಂಬಾ ಮುಖ್ಯ, ಯಾಕಂದ್ರೆ ಇದು ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು. ಹಳೆಯ ಬಟ್ಟೆಗಳನ್ನು ಬಳಸೋದು ತುಂಬಾನೇ ಅಪಾಯಕಾರಿ. ಹೆರಿಗೆಯ ನಂತರ ಗರ್ಭಕಂಠ ಓಪನ್ ಇರೋದ್ರಿಂದ ಸ್ಟೆರೈಲ್ ಇಲ್ಲದ ಬಟ್ಟೆಗಳಿಂದ ಬ್ಯಾಕ್ಟೀರಿಯಾ ಸುಲಭವಾಗಿ ಗರ್ಭಾಶಯದ ಒಳಗೆ ಹೋಗಿ ಪ್ಯೂರ್ಪೆರಲ್ ಸೆಪ್ಸಿಸ್ ಅನ್ನೋ ಒಂದು ಮಾರಣಾಂತಿಕ ಇನ್ಫೆಕ್ಷನ್ ಉಂಟುಮಾಡಬಹುದು. ಇದು ಜೀವಕ್ಕೆ ಅಪಾಯ ತರಬಹುದು. ಹಾಗಾಗಿ ಯಾವಾಗ್ಲೂ ಸ್ಟೆರೈಲ್ ಮೆಟರ್ನಿಟಿ ಪ್ಯಾಡ್ಗಳನ್ನೇ ಬಳಸೋದು ಸೇಫ್. ಇಲ್ಲ, ಇದು ತುಂಬಾ ಅಪಾಯಕಾರಿ ತಪ್ಪು ಕಲ್ಪನೆ. 1 ವರ್ಷದೊಳಗಿನ ಮಕ್ಕಳಿಗೆ ಜೇನುತುಪ್ಪವನ್ನ 1 ತೊಟ್ಟು ಕೊಡಬಾರ್ದು. ಕಾರಣ, ಇನ್ಫೆಂಟ್ ಬೊಟ್ಯುಲಿಸಮ್ ಅನ್ನೋ ಒಂದು ಮಾರಣಾಂತಿಕ ಕಾಯಿಲೆ ಬರೋ ಸಾಧ್ಯತೆ ಇರುತ್ತೆ. ಮಗುವಿನ ಮೊದಲ ಆಹಾರ ಅಂದ್ರೆ ಅದು ಒಂದೇ, ತಾಯಿಯೇ ಗಿಣ್ಣದ ಹಾಲು, ಅಂದ್ರೆ ಕೊಲೋಸ್ಟ್ರಮ್. ಅದೇ ಮಗುವಿಗೆ ಮೊದಲ ಲಸಿಕೆ. ಮಗುವಿಗೆ ತುಂಬಾ ಬೆಚ್ಚಗೆ ಮಾಡಿದ್ರೆ ಒಳ್ಳೇದು ಅನ್ನೋದು ತಪ್ಪು. ಓವರ್ ಹೀಟಿಂಗ್ನಿಂದ SIDS ಅಂದ್ರೆ ಹಠಾತ್ ಶಿಶು ಮರಣ ಸಿಂಡ್ರೋಮ್ ರಿಸ್ಕ್ ಜಾಸ್ತಿಯಾಗುತ್ತೆ. ಅದಕ್ಕೆ ಮತ್ತೆ ಹೇಳ್ತಿದ್ದೀನಿ, 1+1 ಕಾಟನ್ ಲೇಯರಿಂಗ್ ರೂಲನ್ನೇ ಫಾಲೋ ಮಾಡಿ. ಅತಿಯಾದ್ದು ಯಾವುದೂ ಒಳ್ಳೇದಲ್ಲ. ಇದಂತೂ ಪಕ್ಕಾ ತಪ್ಪು ತಿಳುವಳಿಕೆ. ಒಂದು ಸಿಂಪಲ್ ಲಾಜಿಕ್. ತಾಯಿಯ ಹಾಲು 87% ನೀರೇ. ತಾಯಿ ಸಾಕಷ್ಟು ನೀರು ಕುಡ್ದಿಲ್ಲ ಅಂದ್ರೆ ಹಾಲು ಎಲ್ಲಿಂದ ಬರುತ್ತೆ? ಸೊ ಹಾಲಿನ ಉತ್ಪಾದನೆ ಚೆನ್ನಾಗಿ ಆಗಬೇಕಂದ್ರೆ ದಿನಕ್ಕೆ ಕನಿಷ್ಠ 3-4 ಲೀಟರ್ ನೀರು ಕುಡಿಯಲೇಬೇಕು. ಓಕೆ, ಎಲ್ಲವೂ ರೆಡಿಯಿದೆ. ಬ್ಯಾಗ್ ರೆಡಿಯಾಗಿ ಒಂದು ಮೂಲೆಯಲ್ಲಿ ಕಾಯ್ತಾ ಇದೆ. ಆದ್ರೆ ಆ ಬ್ಯಾಗನ್ನ ಹಿಡ್ಕೊಂಡು ಹಾಸ್ಪಿಟಲ್ಗೆ ಓಡ್ಬೇಕಾದ ಸರಿಯಾದ ಟೈಮ್ ಯಾವುದು? ಹೆರಿಗೆಯ ನಿಜವಾದ ಲಕ್ಷಣಗಳನ್ನ ಹೇಗೆ ಗುರುತಿಸೋದು? ನೋಡೋಣ. ಹೌದು, ಇದು ಬಹಳಷ್ಟು ಜನರಿಗೆ ಗೊಂದಲ ಮೂಡಿಸೋ ಪ್ರಶ್ನೆ. ಹೆರಿಗೆ ನೋವು ಶುರುವಾದಾಗ ಅದು ನಿಜವಾದ ನೋವಾ ಅಥವಾ ಸುಳ್ಳು ನೋವಾ ಅಂತ ಹೇಗೆ ಗೊತ್ತಾಗತ್ತೆ? ಆಸ್ಪತ್ರೆಗೆ ಹೋಗಲು ಸರಿಯಾದ ವೈದ್ಯಕೀಯ ಸಂಕೇತಗಳು ಯಾವುವು? ಈ ಸೈನ್ಸ್ಗಳನ್ನ ತುಂಬಾ ಸೀರಿಯಸ್ ಆಗಿ ತಗೋಬೇಕು. ವಾಟರ್ ಬ್ರೇಕ್ ಆದ್ರೆ ಅಂದ್ರೆ ನೀರೊಡ್ದ್ರೆ ತಕ್ಷಣ ಹಾಸ್ಪಿಟಲ್ಗೆ ಹೋಗ್ಬೇಕು. ಅದ್ರಲ್ಲೂ ಆ ನೀರೇನಾದ್ರೂ ಹಸಿರು ಅಥವಾ ಕಂದು ಬಣ್ಣದಲ್ಲಿದ್ರೆ ಅದು ಎಮರ್ಜೆನ್ಸಿ, ಅಂದ್ರೆ ಮಗು ಗರ್ಭದಲ್ಲೇ ಮೋಷನ್ ಮಾಡಿದೆ ಅಂತ ಅರ್ಥ. 1 ಕ್ಷಣನೂ ತಡ ಮಾಡಬಾರ್ದು. ಹಾಗೇನೆ ಮಗುವಿನ ಚಲನೆ ಕಡಿಮೆ ಆದ್ರೆ ಅಥವಾ ವಿಪರೀತ ತಲೆನೋವು, ಕಣ್ಣು ಮಂಜಾಗೋದು ಈ ತರಹ ಆದ್ರೆ ತಕ್ಷಣವೇ ಹಾಸ್ಪಿಟಲ್ಗೆ ಹೋಗ್ಬೇಕು. ಕೊನೆಗೆ ಹೇಳೋದಾದ್ರೆ, ಈ ಹಾಸ್ಪಿಟಲ್ ಬ್ಯಾಗ್ ಅನ್ನೋದು ಕೇವಲ ವಸ್ತುಗಳ ಸಂಗ್ರಹ ಅಲ್ಲ, ಅದೊಂದು ಮಾನಸಿಕ ಶಕ್ತಿ. ಎಲ್ಲವೂ ಸಿದ್ಧವಾಗಿದೆ ಅನ್ನೋ ಭಾವನೆ, ಅಯ್ಯೋ ಏನಾಗುತ್ತೋ ಅನ್ನೋ ಆತಂಕದಿಂದ ಬರ್ಲಿ ಎದುರಿಸಲು ನಾನು ಸಿದ್ಧ ಅನ್ನೋ ಧೈರ್ಯಕ್ಕೆ ನಮ್ಮ ಮನಸ್ಸನ್ನ ಬದಲಾಯಿಸುತ್ತೆ. ಈ ಸಿದ್ಧತೆ ನಮ್ಮನ್ನ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಿದ್ಧಗೊಳಿಸುತ್ತೆ. ಆಮೇಲೆ ಸಹಾಯ ಮಾಡೋಕೆ ವೈದ್ಯಕೀಯ ತಂಡ ಇದ್ದೇ ಇರುತ್ತೆ.